2 years, 11 months, going to complete 3 years next month. Thank you. Thank you. I request Babita to please join on stage. ಈ award ಅನ್ನು ನೀಡೋದಕ್ಕೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಬೇಕು. ಧೀರಜ್ ಅವರಿಗೆ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡ್ತಾರೆ. ಫಿಟ್ ಅಂಡ್ ಫೈನ್ ಆಗಿದ್ದಾರೆ ಕೂಡ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಧೀರಜ್ ಅವರು ಧೀರಜ್ ಅಂತ ನೇಮ್ ಅನೌನ್ಸ್ ಮಾಡಿದ ತಕ್ಷಣ ನಮ್ಮ ವೇದಿಕೆ ಬಲಭಾಗದಲ್ಲಿರುವಂತಹ ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡೆದ್ರು. ಇವಾಗ ಚಪ್ಪಾಳೆ ಒಳ್ಳೆ ಅವಾಗಲೇ ಡಿ ಬಾಸ್ ಬಂದದ್ರು. ಇವಾಗ ಇಲ್ಲಿ ಕಿಚ್ಚ ಬಾಸ್ ಕ್ರೇಜನ್ನು ಅಂದ್ಕೊಂಡಿದ್ದಾರೆ ನಮ್ಮ ಇದರಲ್ಲಿ, ನಮ್ಮ ಸಮರ್ಥನದಲ್ಲಿ ಅಂತ ಹೇಳ್ಬೋದು. ಸಮರ್ಥನಂನ ಮಕ್ಕಳ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ನ ಇವರು ಹ್ಯಾಂಡಲ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಒಬ್ರು, ಇವರು ನನಗೆ ಸ್ವಲ್ಪ ಮೊದಲಿಂದಾನೇ ಪರಿಚಯ. ಯಾಕಂದ್ರೆ ನಾವಿಬ್ರು ಒಂದೇ ಊರಲ್ಲಿ ಬೆಳೆದವರು. ನಾನು ನೋಡ್ತಿದ್ದೆ ಆ ಹುಡುಗ ಯಾವುದೇ ಆಕ್ಟಿಂಗ್ ಮಾಡಿದ್ರು ಅಥವಾ ಯಾವುದೇ ರೀತಿಯ ಹೊಸ ವಿಡಿಯೋನ ಮಾಡಿದಾಗ ಅಥವಾ ಎಲ್ಲಾದ್ರೂ ಡಾನ್ಸ್ ಮಾಡಿದಾಗ ಇವ್ನು ಯಾಕೆ ಇಷ್ಟು ಡಿಫರೆಂಟ್ ಆಗಿ ಮಾಡ್ತಾನೆ ಅಂತ ಎಲ್ಲರೂ ಕೇಳೋರು. ನಾನು ಯೋಚನೆ ಮಾಡ್ತಾ ಇದ್ದೆ, ಇವನು ಯಾಕೆ ಡಿಫರೆಂಟ್ ಆಗಿ ಮಾಡ್ತಾನೆ ಅಂತ, ಏನಾದ್ರೂ ಮಾಡೇ ಮಾಡ್ತಾನೆ ಅನ್ನೋ ಯೋಚನೆ ನನಗಿತ್ತು. ನಾನು ಹೇಳ್ತಾ ಇದ್ದೆ ಕೂಡ, ನೀನು ಏನಾದ್ರೂ ಮಾಡೇ ಮಾಡ್ತೀಯ ಅಂತ. ಅದಾದ್ಮೇಲೆ ಆ ಸಿಟಿಯಿಂದ ಈ ಮೂವ್ ಆನ್ ಬೇರೆ ಕಡೆ ಮೂವ್ ಆದ್ರು. ಮತ್ತೆ ನಾನು ಅವ್ರನ್ನ ನೋಡಕ್ ಸಿಕ್ಕಿದ್ದು ಸೋಷಿಯಲ್ ಮೀಡಿಯಾಲಿ. ಅದು ಎಷ್ಟೋ ಸಾವಿರ ಗಟ್ಟಲೆ ಫಾಲೋವರ್ಸ್ ಇನ್ಕ್ರೀಸ್ ಆದಾಗ ಆ ವಿಡಿಯೋ ನನ್ನ ಹತ್ರ ಬಂತು. ಅವಾಗ ನಾನು ಅಂದ್ಕೊಂಡೆ, ಅರೆ ಇದು ಮನೋಜ್ ಅಲ್ವಾ, ನಾವಿಬ್ರು ಜೊತೆಲೇ ಓದ್ತಾ ಇದ್ವಿ ಅಲ್ವಾ. ನಾನು ಹೇಳ್ತಾ ಇದ್ದೆ, ನೀನು ಎಲ್ಲದನ್ನೂ ಡಿಫ್ರೆಂಟ್ ಆಗಿ ಮಾಡ್ತೀಯಾ, ಬಟ್ ಏನೋ ಮಾಡ್ತೀಯಾ ಅಂತ. ಇವತ್ತು ಅವರ ಕಾಂಟೆಂಟ್ ನ ನೋಡಿದ್ರೆ ಎಲ್ಲ ರೀಲ್ ಮೇಕರ್ಸ್ ಮಧ್ಯ ಸೆಪರೇಟ್ ಆಗಿ ನಿಂತ್ಕೊಂತಾರೆ ಡಾಲಿ ಮನೋಜ್ ಅವರು. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಬೇಕು. ಡಾಲಿ ಮನೋಜ್ ಇವರನ್ನ ನೀವು ನೋಡಿರ್ತೀರಾ. ವಿಭಿನ್ನವಾದ ಕಂಟೆಂಟ್ ನ ನಿಮ್ಮೆಲ್ಲರ ಮುಂದೆ ಯಾವಾಗಲೂ ತಂದ್ಕೊಡ್ತಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಬೇಕು ಡಾಲಿ ಮನೋಜ್ ಅವರಿಗೆ. ಇವರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್, ನೀವೆಲ್ಲರೂ ನೋಡ್ತೀರಾ ಫೇಸ್ಬುಕ್ ಅಲ್ಲಿ, ರೀಲ್ಸ್ ಅಲ್ಲಿ, ಎಲ್ಲ ಕಡೆ. I request Jyoti Reddy ma'am to please join on stage. ಈ prestigious award ನ ಡಾಲಿ ಮನೋಜ್ ಅವರಿಗೆ ಹ್ಯಾಂಡ್ ಓವರ್ ಮಾಡೋದಕ್ಕೆ. I request Anish to please join on stage as well. ಹೀರೋ, ನಾನು ಹೇಳ್ತಾ ಇದ್ದೆ ಮನೋಜ್, ನಿಮ್ಗೆ ಯಾವಾಗಲೂ ಹೇಳ್ತಾ ಇದ್ದೆ ನೀವೇನೋ ಡಿಫ್ರೆಂಟ್ ಆಗಿ ಮಾಡ್ತೀರಾ. ನಾನು ಅವಾಗಲೇ ಇಂಟ್ರೋ ಕೂಡ ಕೊಟ್ಬಿಟ್ಟೆ ನಿಮ್ದು. ಇವಾಗ ನಮ್ಮ ಕಾರ್ಯಕ್ರಮದ ಬಗ್ಗೆ, ನಿಮ್ಮ ಓವರ್ ಆಲ್ ಡೆವಲಪ್ಮೆಂಟ್ ಬಗ್ಗೆ ಫಸ್ಟ್ ಮಾತಾಡಿ, ಆಮೇಲೆ ಕಾರ್ಯಕ್ರಮದ ಬಗ್ಗೆ ಮಾತಾಡಿ. ಏನು ಹೇಳಕ್ ಇಷ್ಟಪಡ್ತೀರಾ? ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಕ್ಚುಲಿ ಸಮರ್ಥನಂ ಟ್ರಸ್ಟ್ ಫಾರ್ ದ ಡಿಸೇಬಲ್ಡ್ ಅಲ್ಲಿ ನಾನು ವರ್ಕ್ ಮಾಡಿದೆ ಆ್ಯಕ್ಚುಲಿ. ಸೊ ಇಲ್ಲಿ ತುಂಬ ಜನ ಟ್ಯಾಲೆಂಟ್ ಅವರಿದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಒಂದು ವೇದಿಕೆ ಸಿಗಬೇಕು. ತುಂಬ ಜನ ಕಲಾವಿದರಿದ್ದಾರೆ ಈ ಕರ್ನಾಟಕದಲ್ಲಿ. ಆ್ಯಂಡ್ ನನಗೆ ಈ ಅವಾರ್ಡ್ನ ಇಲ್ಲಿ ತಗೊಂಡಿರೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗಿದೆ. ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಸಾಂಗ್ ಆಡ್ಬಿಡ್ತೀನಿ. ನಮ್ಮ ಕರ್ನಾಟಕದಲ್ಲಿ ತುಂಬ ಜನ ಟ್ಯಾಲೆಂಟ್ ಅವರಿದ್ದಾರೆ, ಬಟ್ ಅವ್ರಿಗೆ ಒಂದು ವೇದಿಕೆ ಸಿಗ್ತಾ ಇಲ್ಲ. ಸೊ ಅಂಥವ್ರಿಗೆ ಒಂದು ಸಾಂಗ್ ಡೆಡಿಕೇಟೆಡ್ ಆನ್ ಫ್ಯೂ ಲೈನ್ಸು. ಸಾಕಾಗಿದ್ದ ಜೀವನ, ಸಾಕಾಗಿದ್ದ ಮಗ, ಸಾಕಾಗಿದ್ದ ಲೈಫು, ಸಾಕಾಗಿದ್ದ ನನಗೆ, ಸಾಕಾಗಿದ್ದ ಮಗ, ಸಾಕಾಗಿದ್ದ ಜೀವನ, ಸಾಕಾಗಿದ್ದ ಅಂತ ಎಲ್ಲ ಬಿಟ್ಟು ಕೂತಿದ್ರೆ ನಿನ್ನ ಲೈಫಲ್ಲಿ ನೀನು ಮುಂದೆ ಬರೋದೆ ಹೆಂಗೆ? ಸಾಕಾಗಿದೆ ಅಂತ ಸೈಲೆಂಟ್ ಆಗಿ ಸುಮ್ಮನಿದ್ರೆ ನೀನು ನೋಡ್ಬಿಟ್ಟು ನಿಮ್ಗೆ ಗೊತ್ತಿದ್ದಂಗೆ. ನೀನು ಕಷ್ಟಪಟ್ಟು ದುಡಿದಿರೋದನ್ನ ಡೀಪನ್ನು, ಎಷ್ಟು ಕಷ್ಟ ಆದರೂ ನಗುತ್ತೀರು ಹಂಚಿಕೊಂಡು ಪ್ರೀತಿಯನ್ನು. ನೀನು ಹಿಂದೆ ಆಗಿ ಮರೆತುಬಿಡಿ, ಮುಂದೆ ಆಗೋದು ಯೋಚನೆ ಮಾಡು. ಆಗೋದೆಲ್ಲ ಆಗೋಗಿದೆ, ಆಗೋದೆಲ್ಲ ಒಳ್ಳೇದಕ್ಕೆ. ಸೋಲು ಗೆಲುವು ಇದ್ದಿದ್ದಿಲ್ಲ, ಯಾರೇ ಬರೀ ಯಾರೇ ಹೋಗ್ಲಿ,
ಮುಂದೆ ನಡೀತಿರುವಾಗ ನಿನ್ನ ದಾರಿಲಿ. ಸಾಕಾಗಿದ್ದ ಜೀವನ ಸಾಕಾಗಿದ್ದ ಮಗ ಸಾಕಾಗಿದ್ದ ಲೈಫು ಸಾಕಾಗಿದ್ದ ಸಾಕಾಗಿದ್ದ ನಂಗೆ ಸಾಕಾಗಿದ್ದ ಮಗ ಸಾಕಾಗಿದ್ದ ನಂಗೆ ಸಾಕಾಗಿದ್ದ. ಕೆಟ್ಟದನ್ನ ಕೇಳಬೇಡ, ಕೆಟ್ಟದನ್ನ ನೋಡಬೇಡ, ಕೆಟ್ಟದನ್ನ ಮಾತಬೇಡ, ಅನ್ನೋನೆಲ್ಲ ನಂಬಲೇಬೇಡ. ಯಾರು ಇಲ್ಲಿ ಸಾಚಲ್ಲ, ಎಲ್ಲರೂ ಪಾಪ ಮಾಡೋರೆ. ಅದೇವ್ರ ಕಣ್ಗೂ ಬಟ್ಟೆ ಕಟ್ಟಿ ಎಲ್ಲರೂ ನಾಟಕ ಆಡ್ತವ್ರೆ. ನೀನ್ ಅಮಾಯಕಂತರ ಇದ್ರೆ ನಿನ್ ಕಿವಿಗೂ ಇಡ್ತಾರೆ, ನೀನ್ ಕಡಕಾಗಿದ್ರೆ ಮಾತ್ರ ನಿಂಗೂ ಸಾಲ ಹೊಡಿತಾರೆ. ಸಾಕಾಗಿದ್ದ ಜೀವನ ಸಾಕಾಗಿದ್ದ ಮಗ ಸಾಕಾಗಿದ್ದ ಲೈಫು ಸಾಕಾಗಿದೆ. ಸೊ ಈ ಒಂದು ಆಪರ್ಚುನಿಟಿಗೆ ಅನೀಶ್ ಕ್ರಿಯೇಷನ್ಸ್ಗೆ ಆ್ಯಂಡ್ ಅನೀಶ್ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳ್ಬೋದು ಸಾಲಲ್ಲ. ಆ್ಯಂಡ್ ನನಗೆ ಪ್ರತಿ ಸಲ ನನಗೆ ಸಪೋರ್ಟ್ ಮಾಡಿಕೊಂಡು ಇವತ್ತಿಗೂ ನನ್ನ ಜೊತೆಯಲ್ಲಿ ನಿಂತ್ಕೊಂಡಿರೋ ನನ್ನ ಫ್ರೆಂಡ್ ಗಿರಿ ಇಲ್ಲಿ ಬರಬೇಕು ಅಂತ ಯೋಚಿಸಿ ಪ್ಲೀಸ್. ಗಿರೀಶ್ ಅಂತ ನನಗೆ ಪ್ರತಿಯೊಂದಕ್ಕೂ ಪ್ರತಿಯೊಂದು ಸ್ಟೆಪ್ಗೂ ಎಲ್ಲ ವಿಡಿಯೋ ಎಡಿಟಿಂಗಿಂದ ಹಿಡಿದು ಏನೇ ಕಂಟೆಂಟ್ ಕೊಡೋದ್ರಿಂದ ಹಿಡಿದು ಡಲಿ ಈ ಥರ ಮಾಡು ಆ ಥರ ಮಾಡು ಅಂತ ನನಗೆ ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾರೆ. ಆ್ಯಕ್ಚುಲಿ ನಿಮಗೆ ಬರೋದಕ್ಕೆ ನೀನು ಒಂಥರ ಕಾರಣನೇ. ಸೊ ನಿಮ್ಗೊಂದು ಸಾಂಗ್ ಇದೆ, ಫ್ಯೂ ಲೈಕ್ಸ್. ಹಲೋ ಮಿಸ್ಟರ್ ರಿಚ್ ಕಿಡ್ ಗಿರಿ, ಹೆಸರೆಲ್ಲ ಬ್ರ್ಯಾಂಡ್ ಇದೆ ತುಂಬಾ ದುಬಾರಿ. ಅಟನ್ನೆಲ್ಲ ಹೋಗ್ಬೇಡ, ಸೈಟ್ ಹೋಗು ಮರಿ. ಏಜ್ ನಾಟ್ ಬ್ರೂರಿ, ಪ್ರೀತಿ ಮಾಡೋರೆಲ್ಲ ಪ್ರೀತ್ಸು ಅದ್ದೂರಿ. ಗಿರಿ 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 ಮಿಸ್ಟರ್ ರಿಚ್ ಕಿಡ್ ಗಿರಿ ಗಿರಿ ಗಿರಿ. ಇವನ್ ಸ್ಟೈಲಿಗೆ ಸ್ಮೈಲಿಗೆ ಫ್ಯಾನ್ಸ್ ಗಾನ್ ಕ್ರೇಜಿ. ಥ್ಯಾಂಕ್ ಯು. ಆಲ್ಸೋ ಡಾಲಿ ಮನೋಜ್ ಕಡೆಯಿಂದ ಗಿರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಗಿರಿ 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 ನೀವಿಬ್ರು ಜೊತೆ ಬೆಳೀತಾ ಇರಿ ಇರಿ ಇರಿ. ಕಂಗ್ರ್ಯಾಚುಲೇಷನ್ಸ್ ಡಾಲಿ ಮನೋಜ್ ಕೂಡ. ಬರೀ ಇಬ್ರು ಜೋರದ ಚಪ್ಪಾಳೆ. ಮೂವಿಂಗ್ ಆನ್, ಆಕ್ಟಿವಿಟಿ ಪಾರ್ಟಿಸಿಪೇಟಿಂಗ್ ಇನ್ PWD ಹೈರಿಂಗ್. ಇವರಿಗೆಲ್ಲ ಇವಾಗ ಅವಾರ್ಡ್ ನೀಡುವಂತಹ ಸಮಯ ಬಂದಿದೆ. ವೈದ್ಯ ಇನ್ಫೋ ಮೀಡಿಯಾ ವೈದ್ಯ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲಿ. I request Babita to please join on stage and present these awards. Congratulations ಹೇಳ್ತಾ ಮೊದಲು ಕಾರ್ಯಕ್ರಮದ ಬಗ್ಗೆ ಏನಾದರೂ ಮಾತಾಡೋಕೆ ಹೇಳ್ತೀನಿ ನಾನು. ನಮ್ಮ ಸಮರ್ಥನ ನಡುವೆ ಇರೋ ಬಾಂಧವ್ಯ 10 ವರ್ಷಕ್ಕಿಂತಲೂ ಜಾಸ್ತಿ ಇರೋ ಬಾಂಧವ್ಯ. ಸಮರ್ಥನಿಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ನನ್ನ ಹೆಸರು ಸಂದೀಪ್, HR ಡಿಪಾರ್ಟ್ಮೆಂಟ್ ರೆಪ್ರೆಸೆಂಟ್ ಮಾಡ್ತೀನಿ ವಿದ್ಯಾದಲ್ಲಿ. ನಮ್ಮಲ್ಲಿ 2500 ಜನ ಇದ್ದಾರೆ. ನಿಮಗೆಲ್ಲ ಕೇಳಿ ಖುಷಿ ಆಗ್ಬೋದು. 33% ಪೀಪಲ್, 33% ಪೀಪಲ್ ಅಂಗವೈಕಲ್ಯತೆ ಇರುವಂಥ ಜನ ಇದ್ದಾರೆ. ಈ ವರ್ಷ 2024 2025ರಲ್ಲಿ 33%ನ 40% ಮಾಡಕ್ಕೆ ಹೊರಟಿದ್ದೀವಿ. ಸಮರ್ಥನ ಕಡೆಯಿಂದ ಎಷ್ಟು ಸಪೋರ್ಟ್ ಆಗುತ್ತೋ ಅಷ್ಟು ಕಡಿಮೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸಮರ್ಥನ. ನಮಗೆ ನೀವು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ, ನಮ್ಮ ಜೊತೆ ನಿಂತಿದ್ದೀರಾ. ನಮ್ಮಲ್ಲಿ ಆಗೋ ಎಲ್ಲ ಚಟುವಟಿಕೆಗಳಿಗೂ ಸಮರ್ಥನದ್ದು ತುಂಬ ಸಹಕಾರ ಇದೆ. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದ ಬೆಸ್ಟ್ ಸರ್. ಇದೇ ರೀತಿಯಾಗಿ ಸಮರ್ಥನ ಜೊತೆ ನೀವು ಅಸೋಸಿಯೇಟ್ ಆಗಿರಬೇಕು. ಇನ್ನೂ ಒಂದಷ್ಟು ವರ್ಷಗಳ ಕಾಲ ನೀವು ನಮ್ಮ ಸಮರ್ಥನ ಜೊತೆನೇ ಇರಬೇಕು ಅಂತ ನಾವು ಭಾವಿಸ್ತಾ ಬನ್ನಿ ಚಪ್ಪಾಳೆ ಸಂದೀಪ್ ಅವರಿಗೆ. ಇದೀಗ ಆಕ್ಟಿವಿಟಿ ಪಾರ್ಟಿಸಿಪೇಟಿಂಗ್ ಇನ್ PWD ಹೈರಿಂಗ್ ಅಲ್ಲಿ ಮುಂದೆ ಹೋಗ್ತಾ ಲ್ಯಾಂಡ್ಮಾರ್ಕ್ ಗ್ರೂಪ್, ಈ ಗ್ರೂಪ್ ಇಂದ ಯಾರನ್ನ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಈ ಅವಾರ್ಡ್ ಅನ್ನು ಕಲೆಕ್ಟ್ ಮಾಡೋದಕ್ಕೆ.
we are into fraternity. And as an organization, we have been tied with this Samadhan for more than 5 to 6 years. And it's a great support, it's a great social responsibility Samadhan is executing while supporting the people who require extra hands. Congrats, Samadhan, and thank you all. Thanks and congratulations, sir. Moving on, ಏಲಿಯರ್ ಸಂಸ್ಥೆಯಿಂದ ಒಬ್ರು ಬಂದು ವೇದಿಕೆ ಮೇಲೆ ಈ ಅವಾರ್ಡ್ ಅನ್ನು ಕಲೆಕ್ಟ್ ಮಾಡಬೇಕು. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲಿ ಏಲಿಯರ್ ಸಂಸ್ಥೆಗೆ. ಇದೇ ರೀತಿಯಾಗಿ ಸಮರ್ಥನ ಜೊತೆ ಅವರು ಅಸೋಸಿಯೇಟ್ ಆಗಿರಬೇಕು, ಕೋಆರ್ಡಿನೇಟ್ ಆಗಿರಬೇಕು. ಮುಂದೇನು ಇನ್ನೂ ಒಂದಷ್ಟು ಜನಕ್ಕೆ ಅವರು ಆಪರ್ಚುನಿಟೀಸ್ ನೀಡಬೇಕು ಅಂತ ಬಯಸ್ತಾ ಏಲಿಯರ್ ಸಂಸ್ಥೆಗೆ ಇದೀಗ ಇದೊಂದು ಅವಾರ್ಡ್. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಬೇಕು. Thank you, ma'am. I request Sajana to please join on stage. Sajana ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. Sajana ದಯವಿಟ್ಟು ವೇದಿಕೆ ಮೇಲೆ ಬಂದು ನಮ್ಮ ಮುಂದಿನ ಅವಾರ್ಡಿಗೆ ಅವಾರ್ಡ್ನ ನೀಡಬೇಕು. ಮುಂದಿನ ಅವಾರ್ಡ್ ಹೋಗ್ತಾ ಇದೆ ಕ್ವೆಸ್ಟ್ ಕಾರ್ಪ್ನ ಯಾರಾದ್ರೂ ಒಬ್ರು ದಯವಿಟ್ಟು ವೇದಿಕೆ ಮೇಲೆ ಬಂದು ಈ ಅವಾರ್ಡ್ ಅನ್ನ ಪಡ್ಕೋಬೇಕು. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲಿ ಕ್ವೆಸ್ಟ್ ಕಾರ್ಪ್ನ ಸಂಸ್ಥೆಗೆ. ಇನ್ನಷ್ಟು ಜಾಬ್ ಆಪರ್ಚುನಿಟೀಸ್ ಗ್ಲೋಬಲಿ, ಇನ್ನೊಂದಷ್ಟು ನಮ್ಮ ಈ ಸಂಸ್ಥೆಗೆ ಪ್ರೊವೈಡ್ ಮಾಡಬೇಕು ಅನ್ನೋ ಒಂದು ಆಶಯದ ಜೊತೆ ನಮ್ಮ ಅನೀಶ್ ಕ್ರಿಯೇಷನ್ಸ್ ನೀಡ್ತಾ ಇದೆ ಕ್ವೆಸ್ಟ್ ಕಾರ್ಪ್ನ ಸದಸ್ಯರಿಗೆ ಇದೊಂದು ಅವಾರ್ಡ್. ಕಂಗ್ರ್ಯಾಚುಲೇಷನ್ಸ್ ಸರ್. ಮೂವಿಂಗ್ ಆನ್ ಟು ಜರಿಕಾರ್ಡ್ ಪ್ರೈವೇಟ್ ಲಿಮಿಟೆಡ್. ಜರಿಕಾರ್ಡ್ ಪ್ರೈವೇಟ್ ಲಿಮಿಟೆಡ್ನ ಸದಸ್ಯರೊಬ್ಬರು ಬಂದು ದಯವಿಟ್ಟು ಅವಾರ್ಡ್ ಅನ್ನು ಕಲೆಕ್ಟ್ ಮಾಡಬೇಕು. ನೀವೆಲ್ಲರ ಜೋರಾದ ಚಪ್ಪಾಳೆ ಬರಲಿ ಜರಿಕಾರ್ಡ್ ಪ್ರೈವೇಟ್ ಲಿಮಿಟೆಡ್. I request Mr. Anish to please join on stage to present this award. ಇದು ಜರಿಕಾರ್ಡ್ ಪ್ರೈವೇಟ್ ಲಿಮಿಟೆಡ್ನ ಸಾಧನೆಗೆ ಅವರು ಅಸೋಸಿಯೇಟ್ ಮಾಡಿಕೊಂಡಿದ್ದಾರೆ ನಮ್ಮ ಸಮರ್ಥನ ಜೊತೆ. ಅದಕ್ಕಾಗಿ ಈ ಒಂದು ಅವಾರ್ಡ್. ಆದರೆ ಅದಕ್ಕಿಂತ ಮುಂಚೆ ಆಸಿಫ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇವರು ಪ್ರೊಫೆಷನಲ್ ಮಾಡೆಲ್, ನೀವೆಲ್ಲರೂ ನೋಡೇ ಇರ್ತೀರಾ ಈ ಮಾಡೆಲ್ನ. ಇವರಿಗೆ ಒಂದು ಸಣ್ಣ ಪುರಸ್ಕಾರ ಇದೀಗ ನಮ್ಮ ಅನೀಶ್ ಕ್ರಿಯೇಷನ್ಸ್ನ ಅನೀಶ್ ಅವರ ಕಡೆಯಿಂದ. ಆಸಿಫ್ ಅವರು ಪ್ರೊಫೆಷನಲ್ ಮಾಡೆಲ್. ಕಂಗ್ರ್ಯಾಚುಲೇಷನ್ಸ್ ಆಸಿಫ್ ಅವರಿಗೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಬೇಕು ಆಸಿಫ್. ಕಂಗ್ರ್ಯಾಚುಲೇಷನ್ಸ್. ಕರ್ನಾಟಕದ ಮಾಡೆಲ್ ರೂಪದರ್ಶಿ. Asif, would you like to speak something? Would you like to speak something? Oh, okay. Congratulations ಅಂತ ಹೇಳ್ತಾ ನಮ್ಮ ಸಮರ್ಥನಂನ ಟ್ರಸ್ಟೀಸ್ ರೆಡಿ ಇದ್ರೆ ದಯವಿಟ್ಟು ವೇದಿಕೆ ಮೇಲೆ ಬಂದು ಈ ಸನ್ಮಾನವನ್ನು ನೆರವೇರಿಸಬೇಕು. ಆದರೆ ಅದಕ್ಕಿಂತ ಮುಂಚೆ ಈ ಒಂದು ಸಣ್ಣ ಅವಾರ್ಡ್ ಇದೆ. ಸ್ವಾತಿ ರಾಜ್ಗೋಪಾಲ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸ್ವಾತಿ ರಾಜ್ಗೋಪಾಲ್, ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಬೇಕು. ಸ್ವಾತಿ ರಾಜ್ಗೋಪಾಲ್. I request Meena ma'am to please join on stage and present this award. ಇವರು aspiring talent. Congratulations for the award. ನಿಮಗೆ ಅವಾರ್ಡ್ ನಿಮ್ಮ ಕೈ ಸೇರೋಕ್ಕಿಂತ ಮುಂಚೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳು. ಆಕ್ಚುಲಿ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಇದು ನನ್ನ ಮೊದಲನೇ ಅವಾರ್ಡ್. ಥ್ಯಾಂಕ್ ಯು ಅನೀಶ್ ಸರ್ ಆ್ಯಂಡ್ ಟೀಮ್. ಚಿಕ್ಕ ಚಿಕ್ಕ ಪ್ರತಿಭೆಗಳನ್ನ ಗುರುತಿಸಿ ಒಂದು ಸ್ಟೇಜ್
ಅವಾರ್ಡ್ ಬಂದಿದೆ, ಈ ಅವಾರ್ಡ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಅಂದರೆ ಅನಿಶ್ ಬಗ್ಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ನಾನು ಅನಿಶ್ ಅವ್ರ ಜೊತೆಗೆ ತುಂಬ ವರ್ಷಗಳಿಂದ ಇದ್ದೀನಿ. ಆ್ಯಸ್ ಅ ಸಿಸ್ಟರ್ ಅಂತ ಇದ್ದೀನಿ, ಆ್ಯಸ್ ಅ ಮಾಡೆಲ್ ಅಂತಲೂ ಇದ್ದೀನಿ. ಸೊ ಇವರು ಅನಿಶ್ ಅವರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ತುಂಬ ಚಿಕ್ಕ ಚಿಕ್ಕ ಪ್ರತಿಭೆಗಳನ್ನು ಅವರು ಐಡೆಂಟಿಫೈ ಮಾಡಿ ಅವ್ರಿಗೆ ಪ್ರೋತ್ಸಾಹ ನೀಡೋದಾಗಲಿ ಅಥವಾ ಅವಾರ್ಡ್ಗಳನ್ನು ಕೊಡೋದಾಗಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದೇ ಪ್ರಕಾರ ಇವತ್ತಿನ ಫಂಕ್ಷನ್ ಅಂದರೆ ಇವತ್ತಿನ ಸಮಾರಂಭದ ಪ್ರಕಾರ ಅಂದರೆ ಅಂಗವಿಕಲರ ಈ ಸಂಸ್ಥೆಗೆ ತುಂಬಾ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಇದೇ ರೀತಿ ಅವರು ಎಲ್ಲರಿಗೂ ಪ್ರೋತ್ಸಾಹ ಮಾಡಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್. ಆಲ್ಸೋ ಇದೀಗ ಮಿಸ್ಟರ್ ಸಂತೋಷ್ ಲಕ್ಷ್ಮಣ್ ಇವರನ್ನು ಕೂಡ ವೇದಿಕೆ ಮೇಲೆ ಕರೀತಾ ಇದ್ದೀರಿ. ದಿ ಅವಾರ್ಡ್ ವಿನ್ನರ್, ಕರ್ನಾಟಕ ಸ್ಪೆಷಲ್ ಜೆಮ್ ಅವಾರ್ಡ್ ನಮ್ಮ ಸ್ಪೆಷಲ್ ಗೆಸ್ಟ್ ಕೂಡ ಇವರು. ಇವರಿಗೆ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಆನರ್. ಸಂತೋಷ್ ಲಕ್ಷ್ಮಣ್ ಅವರು, ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲಿ ಸಂತೋಷ್ ಅವರಿಗೆ. ಕಂಗ್ರ್ಯಾಚುಲೇಷನ್ಸ್ ಸರ್. ನಿಮ್ಮ ಕಡೆಯಿಂದ ನಮ್ಮ ಕಾರ್ಯಕ್ರಮದ ಬಗ್ಗೆ ಅನೀಶ್ ಅವ್ರ ಬಗ್ಗೆ ಒಂದೆರಡು ಮಾತು. ಅನೀಶ್ ಒಂದು ಒಳ್ಳೆ ಪ್ರತಿಭೆ. ಕರ್ನಾಟಕದಲ್ಲಿ ಬಂದು ತುಂಬ ಒಳ್ಳೆಯ ಹೆಸರು ಮಾಡಿದ್ದಾರೆ, ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೈ ಕರ್ನಾಟಕ ಆಗಿರ್ಬೋದು, ಹಾಗೆ ಅವರ ಅನೀಶ್ ಕ್ರಿಯೇಷನ್ಸ್, ACMC ಅವಾರ್ಡ್ ಮತ್ತು ಈಗ ಇಲ್ಲಿ ಸಮರ್ಪಣ ಟ್ರಸ್ಟ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಎಲ್ಲ ಯಂಗ್ ಟ್ಯಾಲೆಂಟ್ ಹಾಗೆ ಡಿಸೇಬಲ್ಡ್, ಆ್ಯಕ್ಚುಲಿ ಡಿಸೇಬಲ್ಡ್ ಅನ್ನಬಾರ್ದು, ಅವರು ಡಿಸೇಬಲ್ಡ್ ಅಂದರೆ ತಪ್ಪಾಗುತ್ತೆ, ದೇ ಆರ್ ಡಿಫ್ರೆಂಟ್ಲಿ ಏಬಲ್ಡ್. ಸೊ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಸಮರ್ಥನಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ಫಾರ್ ಅನೀಶ್ ಆ್ಯಂಡ್ ಆಲ್ ದ ಟೀಮ್ ಆ್ಯಂಡ್ ಫಾರ್ ಆಲ್ ದ dignitaries and also for all the invitees here and also to all the people who are assembled here. Thank you. ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್. ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ್ದಕ್ಕೆ ಇಬ್ಬರಿಗೂ ತುಂಬ ಧನ್ಯವಾದಗಳನ್ನು ತಿಳಿಸುತ್ತಾ ಮೂವಿಂಗ್ ಆನ್ ಟು ಅವಾರ್ಡ್ಸ್ ನೆಕ್ಸ್ಟ್ ಸೆಷನ್. ಇವರೆಲ್ಲ ಸ್ಪೋರ್ಟ್ಸ್ ಅಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ರು. ಇವರೆಲ್ಲ ವಿಷುವಲಿ ಇಂಪೇರ್ಡ್. ನಮಗೆ ವಿಷನ್ ಇದ್ದು ನಾವೆಲ್ಲರೂ ಸೋಂಬೇರಿಗಳಾಗಿರ್ತೀವಿ, ಸುಮ್ಮನೆ ಮನೇಲಿ ಕೂತಿರ್ತೀವಿ. ಎಲ್ಲರೂ ಇವಾಗ ಏನು ಮಾಡಿರ್ತೀವಿ, ಫೋನ್ ಇಟ್ಕೊಂಡು ಫೋನಲ್ಲೇ ಗೇಮ್ಸು, ಫೋನಲ್ಲೇ ಆಟಗಳು. ಆದರೆ ಇವರು ಸ್ಪೋರ್ಟ್ಸ್ ಅಲ್ಲಿ ತೊಡಗಿಸಿಕೊಂಡಿದ್ದಾರೆ ನಮ್ಮ ಮಕ್ಕಳು ಇಲ್ಲಿ. ವಿಷುವಲಿ ಇಂಪೇರ್ಡ್ ಇವರೆಲ್ಲ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ಆ ಎಲ್ಲ ಅವಾರ್ಡ್ಸ್ನ ನಮ್ಮ ಮೊದಲನೇ ಅವಾರ್ಡ್ ಯಾರಿಗೆ ನೀಡ್ತಾ ಇದ್ದೀವಿ? ಕಾವ್ಯ ಎನ್ನಾರ್, ಇವರು ಕ್ರಿಕೆಟರ್. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲಿ ಕಾವ್ಯ ಅವರಿಗೆ. ಕಾವ್ಯ ಎನ್ನಾರ್ ಇವರೆಲ್ಲ ಸಮರ್ಥನನ್ನ ಮೆಂಬರ್ಸ್, ಮಕ್ಕಳು. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಬೇಕು ಕಾವ್ಯ ಎನ್ನಾರ್ ಅವರಿಗೆ. ಕ್ರಿಕೆಟರ್ ಇವರು. ಬೈ ದ ಟೈಮ್ ಕಾವ್ಯ ಜಾಯಿನ್ಸ್ ನಾವು ಇನ್ನೊಬ್ಬರನ್ನ ಅನೌನ್ಸ್ ಮಾಡೋಣ. ಬೈ ದ ಟೈಮ್ ಕಾವ್ಯ ಅವರು ದಯವಿಟ್ಟು ಎಲ್ಲಿದ್ರು ವೇದಿಕೆಯ ಬಲಭಾಗಕ್ಕೆ ಬರಬೇಕು. ಲಕ್ಷ್ಮಿ ಅವರು ಎಲ್ಲಿದ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು.
ಇದೀಗ ಸಮಯ ಬಂದಿದೆ ಆ ಸ್ಪೆಷಲ್ ಮೂಮೆಂಟ್ಗೆ. ನಮ್ಮ ಸಮರ್ಥನಂನ ಟ್ರಸ್ಟಿ ಮೆಂಬರ್ಸ್ ಎಲ್ಲರ ಕಡೆಯಿಂದ ನಮ್ಮ ಹೀರೋ ಅನೀಶ್ ಕ್ರಿಯೇಷನ್ಸ್ ನ ಅನೀಶ್ ಅವರಿಗೆ ಒಂದು ಸಣ್ಣ ಸನ್ಮಾನ ಸಮಾರಂಭ. ಇವಾಗ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಬೇಕು. ಅನೀಶ್ ಕ್ರಿಯೇಷನ್ಸ್ ನ ಅನೀಶ್ ಅವರು. ಅನೀಶ್ ಇವರು ಒಂದು 4 ವರ್ಷಗಳ ಹಿಂದೆ ಒಂದು ಸಂಸ್ಥೆಯನ್ನ ಕಟ್ಟಿ ಅನೀಶ್ ಕ್ರಿಯೇಷನ್ಸ್ ಅಂತ, ಅದು ಇಷ್ಟು ದೊಡ್ಡದಾಗಿ ಬೆಳೆದು ಬಂದಿದೆ. ಸಾವಿರಾರು ಗೆಸ್ಟ್ಗಳು, ಸಾವಿರಾರು ಅಭ್ಯರ್ಥಿಗಳು ಇವರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಇಂದು ಕೆಲವು ಪಾರ್ಟಿಸಿಪೆಂಟ್ಸ್ ಯಾವ್ಯಾವ ಲೆವೆಲ್ಗೆ ರೀಚ್ ಆಗಿದ್ದಾರೆ, ಅದಕ್ಕೆಲ್ಲ ಕಾರಣರು ಆಗಿದ್ದಾರೆ ನಮ್ಮ ಅನೀಶ್ ಕ್ರಿಯೇಷನ್ಸ್ ನ ಅನೀಶ್ ಅವರು. ಅವರಿಗೆ ನಮ್ಮ ಸಮರ್ಥನಂನ ಟ್ರಸ್ಟಿ ಮೆಂಬರ್ಸ್ ಕಡೆಯಿಂದ ಒಂದು ಸಣ್ಣ ಕಿರುಕಾಣಿಕೆ ಹಾಗೂ ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಬೇಕು. ಅನೀಶ್ ಕ್ರಿಯೇಷನ್ಸ್ ನ ಅನೀಶ್ ಹಾಗೂ ಸಮರ್ಥನಂನ ನಮ್ಮ ಟ್ರಸ್ಟಿ ಮೆಂಬರ್ಸ್ಗೆ. ಕಂಗ್ರ್ಯಾಚುಲೇಷನ್ಸ್ ಟು ಆರ್ ಹೀರೋ. ಇದೇ ರೀತಿಯಾಗಿ ಇನ್ನೂ ಒಂದಷ್ಟು 10 ಹಲವಾರು ಕಾರ್ಯಕ್ರಮಗಳನ್ನ ಅನೀಶ್ ಅವರು ಮಾಡಬೇಕು ಅಂತ ಈ ಪವರ್ನ ಅವರು ನೀಡ್ತಾ ಇರೋದು. ಕಂಗ್ರ್ಯಾಚುಲೇಷನ್ಸ್. ಅವರದ್ದೇ ಆದ ತಂಡದಿಂದ ಹಾಗೂ ಸಮರ್ಥನಂ ಕಡೆಯಿಂದ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಗುಡಿಸಿದೆ ನಮ್ಮ ವೊಕೇಶನಲ್ ಟ್ರೈನಿಂಗ್ ಯೂನಿಟ್ ಲತಾ ಮ್ಯಾಮ್ ಅವರ ಕಡೆಯಿಂದ ಜೋರಾದ ಚಪ್ಪಾಳೆ. ಇವರು ಸಿಂಗರ್ ನಮ್ಮ ಸಮರ್ಥನಮಲ್ಲಿ. ಅನುಷ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬರಲಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಅನುಷ್ ಅವರಿಗೆ. ಸಿಂಗರ್ ಅನುಷ್ ಅವರು. ಇವ್ರ ಕೈಲಿ ಇವರಿಗೆ ಅವಾರ್ಡ್ ಅನ್ನ ನೀಡೋದಕ್ಕಿಂತ ಮುಂಚೆ ಒಂದು ಹಾಡು ಹಾಡ್ಸೋಣ ಚಿಕ್ಕದಾಗಿ. ನಮ್ಮ ಎಲ್ಲ ಕರ್ಣಗಳು ತಂಪಾಗ್ಬೇಕಲ್ವಾ? ಬರೀ ನೀವು ಅವಾಗಿಂದ ನನ್ನ ಕರ್ಕಶದ ಧ್ವನಿ ಮಾತ್ರ ಕೇಳ್ತಾ ಇದ್ದೀರಾ. ಸೊ ಇವಾಗ ಒಂದು ಇಂಪಾಗಿ ಒಂದು ಸಾಂಗ್ ಅಂದ್ರೆ ಹೇಗಿರುತ್ತೆ? ಅನುಷ್ ಅವರ ಕಡೆಯಿಂದ ಗುಡ್ ಈವ್ನಿಂಗ್ ಎಲ್ಲರಿಗೂ. यहाँ हर कदम कदम पे धरती बदले रंग, यहाँ की बोली में रंगोली साथ रंग, डाली पगड़ी पहने मौसम है नीली चादर ताने अंबर है, नदी सुनहरी हरा समंदर है सजना, देश रंगीला रंगीला देश मेरा रंगीला, देश रंगीला रंगीला देश मेरा रंगीला. Thank you so much. ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್. ಹೇಗಿತ್ತು ವಾಯ್ಸ್ ಅನುಷ್ ಅವ್ರದ್ದು? ಸೂಪರ್ ಅಲ್ವಾ? ಆದ್ರೆ ನೀವೆಲ್ಲ ಚಪ್ಪಾಳೆನೇ ತಟ್ಟಲಿಲ್ಲ. ಬರೀ ಚಪ್ಪಾಳೆ. ಕಂಗ್ರ್ಯಾಚುಲೇಷನ್ಸ್. ಈಗ ಉಷಾ ಎನ್ ಇವರು ಡಾನ್ಸರ್ ನಮ್ಮ ಸಮರ್ಥನಂನಲ್ಲಿ. ಉಷಾ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಉಷಾ ಅವರು ನಿಮ್ಮೆಲ್ಲರ ಜೋರಾದ ಇವರು ಸಮರ್ಥನಂನ ಡಾನ್ಸರ್. ಇವರೆಲ್ಲ ವಿಜುಲಿ
ಇವರ ಮನಸ್ಸು ತುಂಬಾ ಗಟ್ಟಿಯಾಗಿದೆ. ಇವರ ಡಾನ್ಸ್ ಮುಖಾಂತರ, ಇವರ ಹಾಡುಗಳ ಮುಖಾಂತರ ನಮ್ಮೆಲ್ಲರನ್ನ ರಂಜಿಸ್ತಾ ಇದ್ದಾರೆ. ಮ್ಯಾಮ್, ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಇನ್ನೂ ಡಾನ್ಸ್ ಮಾಡ್ತೀರಾ, ನಿಮ್ಮಲ್ಲೇ ಇರೋರೊಬ್ರು ಹಾಡು ಹಾಡ್ತಾರೆ. ಇದೇ ರೀತಿಯಾಗಿ ನೀವು ಇನ್ನಷ್ಟು ಆಕ್ಟಿವ್ ಆಗಿರ್ಬೇಕು ಅಂತ ಬಯಸ್ತಾ ನಮ್ಮ ಕಡೆಯಿಂದ ಈ ಒಂದು ಚಿಕ್ಕ ಅವಾರ್ಡ್. ಐ ರಿಕ್ವೆಸ್ಟ್ ಜ್ಯೋತಿ ಮ್ಯಾಮ್ ಟು ಪ್ಲೀಸ್ ಜಾಯಿನ್ ಆನ್ ಸ್ಟೇಜ್ ಟು ಪ್ರೆಸೆಂಟ್ ದಿಸ್ ಪ್ರೆಸ್ಟಿಜಿಯಸ್ ಅವಾರ್ಡ್. ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಜೋರಾದ ಚಪ್ಪಾಳೆ ಬರಬೇಕು. ಅಂಗದ ನ್ಯೂನ್ಯತೆ ಇದ್ರೂ ಮನಸ್ಸಿನ ನ್ಯೂನ್ಯತೆ ಇಲ್ಲ, ಕಲೆಯ ನ್ಯೂನ್ಯತೆ ಇಲ್ಲ ಅಂತ ತಿಳಿಸಿಕೊಟ್ಟವರು ಈ ಜೆಮ್ಗಳು. ಅವರಿಗೆ ನಮ್ಮ ACFA ಕರ್ನಾಟಕ ಸ್ಟೇಟ್ ಜೆಮ್ ಅವಾರ್ಡ್ ಬರ್ತಾ ಇರೋದು ನಮ್ಮೆಲ್ಲರಿಗೂ ತುಂಬಾ ಖುಷಿ. ಶುಭಾಂಗಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಇವರನ್ನ ಆನರ್ ಮಾಡೋದಕ್ಕೆ. ಮಂಜುಳಾ ಅರಸ್ ಅವರು ಆವಾಗಲೇ ಹೇಳಿದೆ, ಇವರು ಸಿನಿಮಾ ಹಾಗೂ ಸೀರಿಯಲ್ಗಳಲ್ಲಿ ನಟನೆ ಮಾಡಿದ್ದಾರೆ, ಹಾಗೆ ಪ್ರೊಡ್ಯೂಸರ್ ಕೂಡ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಬೇಕು ನಮ್ಮ ಮಂಜುಳಾ ಅರಸ್ ಅವರಿಗೆ. ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್. ಈ ಅವಾರ್ಡ್ ಬಗ್ಗೆ would you like to speak some few words?